ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆ ಬರಬೇಕಾಯಿತು. ಮುಂಗಾರು ಮಳೆ ಬಂದಿಲ್ಲ. ಬರಲಾದ ಕಾರಣ ನಮ್ಮ ಶಾಸಕರು ಏನು ಮಾಡಿದ್ದಾರೆ, ರೈತರು ಆತಂಕ ಆಗಬಾರ್ದಂತೇಳಿ ಹೋಮ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಶಾಸಕರು. ಯಾಕಂದ್ರೆ ರೈತರು ಯಾವುದೇ ಕಾರಣಕ್ಕೆ ಆತಂಕ ಪಡಬಾರ್ದಂತೇಳಿ ದೇವರಲ್ಲಿ ಬೇಡಿ, ದುರ್ಗಮ್ಮ ತಾಯಿಯಲ್ಲಿ ಬೇಡಿ ಹೋಮ ಮಾಡ್ತಾ ಇದ್ದಾರೆ ನಾಗೇಂದ್ರ ಸರ್ ಅವರು. ಯಾಕಂದರೆ ರೈತರ ಪರವಾಗಿ ಭಾಳ ಕಾಳಜಿ ಇರೋರು ನಾಗೇಂದ್ರ ಸರ್ ಅವರು. ಯಾಕಂದರೆ ಇಷ್ಟಿಗೆ ಮುಂಚೆ ಇಲ್ಲಿ ಕಾಲೇವು ಯರಗುಡಿ ಗ್ರಾಮ ಪಂಚಾಯತಿಯಲ್ಲಿ 3 ಹಳ್ಳಿಗೆ ನೀರು ಇದ್ದಿಲ್ಲ. ನೀರಿಲ್ಲದ ಕಾರಣದಲ್ಲಿ ರಾತ್ರಿ 1 ಗಂಟೆಗೆ ಹೋಗಿ ನಾಗೇಂದ್ರ ಸರ್ ಅವರು MLA ಅವರು ಒಂದು DPಗೆ ಇದು ಮಾಡಿ ನಂಬರ್ ಕೊಟ್ಟು 3 ಹಳ್ಳಿಗೆ ಯಾವುದೇ ಕಾರಣಕ್ಕೆ ನಮ್ಮ ರೈತ ಬಾಂಧವರು ಯಾವುದೇ ಆತಂಕ ಪಡಬಾರ್ದಂತೇಳಿ 3 ಹಳ್ಳಿಗೆ ಇವತ್ತಿಗೆ 24 ಅವರ್ಸ್ ನೀರು ಬರಂಗ ಮಾಡಿದ್ದಾರೆ ಅಂತ ಶಾಸಕರು ನಮ್ಮ ಶಾಸಕರು. ಯಾಕಂದರೆ ಇವಾಗ ರೈತರ ಪರವಾಗಿ ಭಾಳ ಕಾಳಜಿ ಇರೋ ಶಾಸಕರು ನಾಗೇಂದ್ರ ಸರ್ ಅವರು. ಆ್ಯಕ್ಚುಲಾಗಿ ನೋಡು, ಇಷ್ಟಿಗೆ ಮುಂಚೆ ಇಲ್ಲಿ ಬ್ಯಾಲ್ಚಿಂತೆ ಹತ್ರ ಬಿರ್ಜಿ ಒಡೆದೋಗಿತ್ತು. ಬಿರ್ಜಿ ಒಡೆದೋದ್ರೆ 2 ದಿವಸ ನೈಟ್ ಅಲ್ಲೇ ಇದ್ದು ಆ ಬಿರ್ಜಿ ಎಲ್ಲ ಪೂರ್ಣ ಆಗೋವರೆಗಿದ್ದು ಬಂದು ರಾತ್ರಿ ಎಲ್ಲ ರೈತರಿಗೆ ನೀರು ಕೊಡಿಸಿ ಆಮೇಲೆ ಬಂದವರು ಶಾಸಕರು. ಯಾಕಂದರೆ ಅಷ್ಟು ಕಾಳಜಿ ಇರೋರು ಶಾಸಕರು ರೈತರ ಮೇಲೆ. ಅಂದರೆ ಭಾಳ ಕಾಳಜಿ. ಆ್ಯಕ್ಚುಲಾಗಿ ಡ್ಯಾಮ್ ಗೇಟ್ ಇದಾದಾಗ ಜೊತೆ ಹೋಗಿ ರಾತ್ರೆಲ್ಲ ಹೋಗಿ CM ಜೊತೆ ಹೋಗಿ ಎಲ್ಲರೂ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಮ್ಮ ಶಾಸಕರು ಇಂಥ ಶಾಸಕರು ಇರ್ಬೇಕಂತೇಳಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ರೈತರೆಲ್ಲ ಕೇಳ್ಕೊಂತ ಇದ್ದಾರೆ. ಈ ರೈತರ ಪರವಾಗಿ ಹೋರಾಡೋ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ CM DK ಶಿವಕುಮಾರ್ ಸಾರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಸಾರಿಗೆ, ಆಮೇಲೆ ರಾಹುಲ್ ಗಾಂಧಿ ಸಾರಿಗೆ, ಮತ್ತು ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಸಾರಿಗೆ, ಆಮೇಲೆ ಸುಜೇವಾಲ್ ಸಾರಿಗೆ, ವೇಣುಗೋಪಾಲ್ ಸಾರಿಗೆ ಎಲ್ಲ ನಮ್ಮ ರೈತರ ಪರವಾಗಿ ನಾವು ಎಲ್ಲ ಸಮಾಜದ ಪರವಾಗಿ ನಾವು ಮನವಿ ಮಾಡ್ತಾ ಇದೀವಿ. ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಮನವಿ ಮಾಡ್ತಾ ಇದೀವಿ. ಸರ್ ನಮಸ್ಕಾರ. ನನ್ನ ಹೆಸರು ನಾಗಲಕೆರೆ ಗೋವಿಂದ ಅಂತೇಳಿ. ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ, ಈ ದುರ್ಗಮ್ಮ ಗುಡಿಯಲ್ಲಿ ಪೂಜೆ ಇಟ್ಕೊಂಡಿರೋದು ನಮ್ಮ ರೂರಲ್ ಶಾಸಕರಾದಂತ ಮಾಜಿ ಸಚಿವರು ನಾಗೇಂದ್ರಣ್ಣನವರ ನೇತೃತ್ವದಲ್ಲಿ ಈ ಬಳ್ಳಾರಿ ನಾಡಿನ ಜನತೆಗೆ ಸುತ್ತಮುತ್ತ 59 ಹಳ್ಳಿಗೆ ಏನು ಈ ಬರಗಾಲ ಸ್ವಲ್ಪ ಮಳೆ ಬರ್ಲಾ ಇಲ್ಲ ಅಂತ ತಿಳ್ಕೊಂಡು ಇವತ್ತು ಅವರು ಈ ವರ್ಣಯಾಗವನ್ನು ಈ ಬಳ್ಳಾರಿಗೆ ಒಳ್ಳೆ ಮಳೆ ಬೆಳೆ, ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಅವರಿಗೆ ಒಳ್ಳೆ ಮಳೆ ಬೆಳೆ ಬರ್ಬೇಕಂತೇಳಿ ಇವತ್ತು ಈ ಯಾಗವನ್ನು ಮಾಡ್ತಾ ಇದೀವಿ. ಎಲ್ಲರೂ ಸೇರಿದೀವಿ ಇಲ್ಲಿ. ನಮ್ಮ ಕಾಂಗ್ರೆಸ್ ಮುಖಂಡರು, ಲೀಡರ್ಸ್, ಕಾರ್ಪೊರೇಟರ್ಸ್ ಎಲ್ಲರೂ ಬಂದಿದೀವಿ. ನಾವು ನಾಗೇಂದ್ರನಿಗೆ ಒಳ್ಳೇದಾಗ್ಬೇಕಂತೇಳಿ ಇವತ್ತು ಬೆಳಿಗ್ಗೆನೆ ಬಂದು ಇಲ್ಲಿ ಈ ಯಾಗವನ್ನು ಆಚರಿಸ್ತಾ ಇದೀವಿ. ಆದಷ್ಟು ಇವತ್ತು ಯಾಗವನ್ನು ಆಗಿದೆ. ಮೋಸ್ಟ್ಲಿ ಬಂದ್ರೆ ಇವತ್ತು ಬರ್ಬೋದು, ನಾಳೆ ಬರ್ಬೋದು ಮಳೆ. ಅವ್ರ ಆಶೀರ್ವಾದ ಇದ್ರೇನ ತಪ್ಪದೆ ಆಗುತ್ತೆ ಅಂತೇಳಿ ನನ್ನ 1-2 ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಿಂದ ನಾಗೇಂದ್ರನಿಗ ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ಸಿಗಲ್ಲ ಅಂತೇಳಿ ಆ ತಾಯಿ ದುರ್ಗಮ್ಮನ ಆಶೀರ್ವಾದ ಪಡೆದಿದ್ದೇವೆ ನಾವೆಲ್ಲರೂ. ಅವ್ರಿಗೆ ಕೊಟ್ರೆ ಈ ಬಳ್ಳಾರಿ ಜಿಲ್ಲೆ ಒಳ್ಳೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಮ್ಮ ಅನಿಸಿಕೆ. ಸದಾ ರೈತರ ಬಗ್ಗೆ ಆಲೋಚನೆ ಮಾಡಂತ, ಎಷ್ಟೋ ಬಾರಿ ನೀರಿಲ್ದಾಗ ಡೈರೆಕ್ಟ್ ಕಾಲುವೆಗೆ ಹೋಗಿ ಕಾಲುವೆ ಒಡೆದು ನೀರು ತಂದಂತ ಯಾರಾದ್ರೂ ಒಬ್ಬ ಶಾಸಕ ಇದ್ದಾರೆ ಅಂದ್ರೆ ಅದು ನಮ್ಮ ನಾಗೇಂದ್ರಣ್ಣನವರು. ಇವತ್ತು ಅವರು ಆಗ್ಬೇಕಂತೇಳಿ ಎಲ್ಲ ಅಭಿಮಾನಿಗಳು ಬಹಳಷ್ಟು ಜನ ಅರಿಕೆಗಳನ್ನು ಒತ್ತಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಬೇಕಂದ್ರೆ ಇಂಥ ಹಲವಾರು ಲೋಕ ಕಾರ್ಯಕ್ಕಾಗಿ ಅವರು ಯಾಗಗಳು ಮಾಡ್ತಿದ್ದಾರೆ. ಇವತ್ತು ವರ್ಣ ಯಾಗ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ರೈತರು ಬಹಳಷ್ಟು ಇವತ್ತು ಬೆಳೆಗಳು ಮಳೆ ಇಲ್ಲದೆ ಬೆಳೆಗಳು ನಾಶವಾಗ್ತೇವೆ. ಇಂಥ ಸಂದರ್ಭದಲ್ಲಿ ವರ್ಣ ಯಾಗ ಮಾಡಿದ್ರೆ ಮಳೆ ಬಂದ್ರೆ ರೈತರು ಸಂತೋಷದಿಂದ ಇರ್ತಾರೆ ಎಂಬುದು ಅವ್ರದ್ದು ಒಂದು ಉದ್ದೇಶ. ಇಂಥ ಉದ್ದೇಶ ಇಟ್ಕೊಂಡು ಹಲವಾರು ಕೆಲಸಗಳನ್ನು ಮಾಡಿದಂತ ನಮ್ಮ ನಾಗೇಂದ್ರಣ್ಣನವರಿಗೆ ಆದಷ್ಟು ಬೇಗ ನಮ್ಮ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಹಾಗೂ ಮಾಜಿ ಶಾಶ್ವತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಆದಷ್ಟು ಬೇಗ ನಾಗೇಂದ್ರಣ್ಣನವರಿಗೆ ಸಚಿವ ಸ್ಥಾನ ಕೊಡಿ. ಇಂಥ ಹಲವಾರು ಲೋಕ ಕಲ್ಯಾಣಕ್ಕಾಗಿ ಯಾಗಗಳನ್ನು ಮಾಡುವ ಶಕ್ತಿ ತಾವು ತುಂಬಿ. ಇದು ಸೂರ್ಯ ನ್ಯೂಸ್ ಕನ್ನಡ.